ಸರ್ ನಮಸ್ಕಾರ. ನಾನು ಫಾರ್ಮರ್ ಚಾಯ್ಸ್ ಅಂಬರೀಷು. ನೀವೊಂದು ಈ ಕ್ರಿಷಾಂತಮ್ ಕ್ರಾಪ್ ಅಲ್ವಾ ಇದು? ಕ್ರಿಷಾಂತಮ್ ಹೂ ಬೆಳೆಗೆ ಕೆಲವೊಂದು ಪ್ರಾಡಕ್ಟು ಫಾರ್ಮರ್ ಚಾಯ್ಸ್ ಯೂಸ್ ಮಾಡಿದ್ದೀರಾ, ಮತ್ತು ನಿಮಗೆ ಆ ಕಂಪ್ನಿ ಪ್ರಾಡಕ್ಟ್ಗಳ ಬಗ್ಗೆ ರಿಸಲ್ಟು ನಿಮ್ಮದೊಂದು ಅಡ್ರೆಸ್ ಮುಖಾಂತರ ಹೇಳಿ ಸರ್. ನಮ್ಮ ಹೆಸರು ಮಂಜುನಾಥ್ ಅಂತೇಳಿ. ಓಕೆ ಸರ್. ನಮ್ಮ ಗಂಗರೆ ಕಾಲುವೆ ಚಿಕ್ಕಬಳ್ಳಾಪುರ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ. ಓಕೆ. ನಾವು ಮೊದಲಿಗೆ ನಾರು ಉಣಿದಾಗ ರ್ಯಾಟ್ ಸ್ಪೆಷಲ್ಲು. ಓಕೆ ಸರ್. ಮತ್ತು ಅರ್ಬಲ್ ಕಂಪೋಸ್ಟ್, ಕಟ್ವೇಜು. ಓಕೆ ಸರ್. ಅಲ್ಲೇ ಇವು. ಓಕೆ. ಮತ್ತು BPD ಅವೆಲ್ಲ BPD ಏನಕ್ಕೆ ಯೂಸ್ ಮಾಡಿದರೆ? ಡೌನಿಗೆ. ಡೋನಿ ಮಿಲ್ಡಿಗೆ BPD ಯೂಸ್ ಮಾಡಿದರೆ. ಅಲ್ಲ ಇವು ಮತ್ತು BN16 ಒಂಥರ ಲಾಂಗ್ ಬರೋದಕ್ಕೆ, ಗ್ರೋತು ಡೆವಲಪ್ಮೆಂಟ್ಗೆ. ಓಕೆ. ಈಗ ಬಂದಿದೆ ಅದು ಪ್ರಾಡಕ್ಟ್ ಯೂಸ್ ಮಾಡಿ ಬಂದಿದೆ. ಬಟ್ ಹಾಂ ಸರ್, ಈಗ ತೋಟ ಬಿದ್ದೋಗಿದೆ. ಈಗ ಆಲ್ಮೋಸ್ಟ್ ಅಲ್ಲೂ ಸುಮಾರು ಒಂದು ಮಳೆಗಳು 15 ದಿವಸ ನೀವು ಉಂಡಾಗಿನಿಂದನೂ ಮಳೆನೇ. ಬಟ್ ಆದರೂ ಕೂಡ ಈ ಕಂಪ್ನಿ ಪ್ರಾಡಕ್ಟು ಒಂದು 3-4 ಕ್ಯಾನ್ ಯೂಸ್ ಮಾಡಿದ್ದೀರಾ. ಬಟ್ ಒಂದು ರಿಸಲ್ಟು ನಿಮ್ಮ ಒಂದು ಪ್ರಕಾರ ಹೇಗೆ ಅನಿಸುತ್ತೆ? ಪರವಾಗಿಲ್ಲ, ಹೂವು ಕ್ವಾಲಿಟಿನೂ ಇದೆ. ಓಕೆ ಸರ್. ಮತ್ತೆ ಲೆಂತ್ ಬಂದಿದೆ. ಈಗ ಸ್ಟೆಮ್ ಲೆಂತ್ ಬಂದಿದೆ. ಓಕೆ. ಮಾರ್ಕೆಟ್ ನೋಡಿದಂಗೆ ನಮ್ಗೆ ಲೆಂತ್ ಬಂದ್ರೆ ಮಾತ್ರ ಮಾರ್ಕೆಟ್ ಹೌದು. ಈಗ ಮಾರ್ಕೆಟಲ್ಲಿ ಹೂಗಳಿಗೆ ನಿಮಗೊಂದು ಕ್ವಾಲಿಟಿ ಎತ್ಕೊಂಡು ಹೋಗ್ತಾರೆ. ಬಟ್ ಓಪನ್ ಫೀಲ್ಡಲ್ಲಿ ಕ್ರಿಷಾಂತಮು ಸ್ವಲ್ಪ ಕಷ್ಟನೇ ಅಲ್ವಾ ಬೆಳೆಯೋದು? ಕಷ್ಟನೇ ಬೆಳೆದಿದ್ದೀವಿ ನಾವು. ಹೌದು. ಈಗ ನೀವು ಇದಕ್ಕಿಂತ ಮುಂಚೆನೂ ಚಾಕ್ಲೇಟ್ ನಮ್ಮದು ಪ್ರಾಡಕ್ಟ್ ಯೂಸ್ ಮಾಡಿದರೆ, 6 ತಿಂಗಳ ಮೊದಲು ಯೂಸ್ ಮಾಡಿದ್ವಿ. ಅದು ಅದರಲ್ಲಿ ರಿಸಲ್ಟ್ ಬಂದಮೇಲೆ ಮತ್ತೆ ಇದು ಯೂಸ್ ಮಾಡ್ತಾ ಇರೋದು. ಈಗ ಅದರಲ್ಲಿ ನಿಮಗೆ ರಿಸಲ್ಟು ಖುಷಿಯಾಗಿ ಇದಾದಮೇಲೆ ಈ ಬೆಳೆಗೆ ಯೂಸ್ ಮಾಡಿದ್ದೀರಾ. ಹರ್ಬಲ್ ಕಂಪೋಸ್ಟು 2 ಕ್ಯಾನು, FC ಕಟ್ವೇಜ್ 1 ಕ್ಯಾನ್ ಮಾಡಿದ್ರೆ. FC ಕಟ್ವೇಜ್ ಏನು ಪರವಾಗಿ ಯೂಸ್ ಮಾಡಿದ್ರಿ ಸರ್? ಅದೇ ಹೂವು ದಪ್ಪ ಬರೋದಕ್ಕೆ. FC ಕಟ್ವೇಜಲ್ಲಿ ಹೂವು ದಪ್ಪ ಬರುತ್ತೆ. ಸ್ವಲ್ಪ ಈಟ್ ಪ್ರೊಡ್ಯೂಸ್ ಮಾಡಿಕೊಡುತ್ತದು. ಅಲ್ಲಿ ರೋಗಗಳ ಬಾಧೆನೂ ಇದಾಗುತ್ತೆ. BPD ಬಂದು ಡೋನಿ ಮಿಲ್ಡಿ, ಪೌಡ್ರಿ ಮಿಲ್ಡಿಗೆ ನಿಮಗೆ ಕೆಲಸ ಮಾಡುತ್ತೆ. ಅದು ಇದು ಮಾಡಿದಿರ. ಒಂದು ಎಕ್ಸೆಪ್ಟೇಷನ್ ಟನ್ನೇಜಲ್ಲಿ ಕೂಡ ಏನಾದರೂ ಬದಲಾವಣೆ ಆಗುತ್ತಾ? ಈಗ ನಾವು ಸದ್ಯಕ್ಕೆ ಫಸ್ಟ್ ಕಟ್ಟಿಂಗಲ್ಲಿ 600 kg ಬಂದಿದೆ. ಮತ್ತೆ ಈಗ 2ನೇ ಕಟ್ಟಿಗೆ ಒಂದು 2 ಟನ್ ಬರ್ಬೋದು. ಈಗ ಮುಂಚೆ ನೀವೇನು ಮಾಡ್ಯಾರ ಅಂದರೆ ಕೆಮಿಕಲ್ ಫರ್ಟಿಲೈಸರು ಸಿಕ್ಕಾಪಟ್ಟೆ ಬಿಡ್ತಾ ಇದ್ದೀನಿ ಅಂತ ಹೇಳಿದರೆ, ಬಟ್ ಇವಾಗ ಹಂಗೆ ಬಿಡ್ತಾ ಇದ್ರೆ ಅದು ಕಡಿಮೆ ಮಾಡಿದ್ದೀರಾ? ಎಷ್ಟು % ಕಡಿಮೆ ಮಾಡಿದ್ದೀರಾ ಸರ್? 90% ಕಡಿಮೆ ಮಾಡೋಕ್ಕೆ. ಫುಲ್ 90% ಕಡಿಮೆ ಮಾಡಿದ್ರೆ. 10% ಮಾತ್ರ ಫರ್ಟಿಲೈಸರ್, ಕೆಮಿಕಲ್ ಫರ್ಟಿಲೈಸರ್ ಯೂಸ್ ಮಾಡಿದ್ದೀರಾ. ಬಟ್ ಈ ಸಲ ವೆದರ್ ಕಂಡೀಷನ್ ಕೂಡ ತುಂಬ ಪ್ರಾಬ್ಲಮ್ಸ್ ಇತ್ತು. ನಿಮಗೆ ಹೂವು ಪಾಚ್ಕೊಳ್ಳೋದು, ಡೋನಿ ಫುಲ್ಲು ಏನಾದರೂ ಆ ಥರ ಸಮಸ್ಯೆಗಳೇನಾದ್ರು ಬಂದಿದೆ ಸರ್? ಅಲ್ಲ, ಈಗ ನಾನೇನಕ್ಕೆ ಅಂದರೆ, ಯಾಕಂದರೆ 4 ಜನ ರೈತರಿಗೆ ಇದ್ರ ಪರಿಚಯ ಆಗಬೇಕು, ಮತ್ತು ಅದ್ರ ಒಂದು ರಿಯಾಲಿಟಿ ಇರಬೇಕು. ಆ ಒಂದು ಉದ್ದೇಶಕ್ಕೆ ನಾವೊಂದು ವಿಡಿಯೋ ಮಾಡಿಸ್ತಾ ಇರೋದು. ಈ ವಿಡಿಯೋನ ನಾನೊಂದು 10 ಜನಕ್ಕೆ ಶೇರ್ ಮಾಡ್ಕೊಬೋದು ಸರ್? ನಿಮ್ಮದು ಈಗ ರಿಸಲ್ಟ್ ಬಂದಿರೋದಕ್ಕೆ ನೀವೇ ಒಂದು ಕಾನ್ಫಿಡೆನ್ಸಲ್ಲಿ ಹೇಳಿದ್ದೀರಾ. ಬಟ್ ಈ ಫಾರ್ಮರ್ಸ್ಗೆ ಫೈನಲಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್? ಫಾರ್ಮರ್ ಚಾಯ್ಸ್ ಪ್ರಾಡಕ್ಟ್ ಮಾಡ್ಕೊಬೋದು. ಇದು ಆರ್ಗ್ಯಾನಿಕ್ ಥರ, ಇದು ಆರಾಮಾಗಿ. ಹಾಂ ಸರ್, ಮಾಡ್ಕೊಬೋದು. ಎಲ್ಲ ರೈತರು ಯೂಸ್ ಮಾಡ್ಕೊಬೋದು. ಸಪೋಸ್ ರೈತರು ನಿಮಗೆ ನಾನು ನಿಮ್ಮ ಕಾಂಟ್ಯಾಕ್ಟ್ ಹೇಳಿದಾಗ ರೈತರಿಗೆ ಹೇಳ್ತೀರಾ ಸರ್ ಪ್ರಾಡಕ್ಟ್ಗಳ ಬಗ್ಗೆ ಏನು ಇದಾಗಿದೆ ಅಂತ ಹೇಳ್ಬಿಟ್ಟು ಹೇಳ್ತಿರಲ್ವ ಸರ್? ಇದನ್ನು ಒಂದು ಕ್ರಾಪ್ ಯೂಸ್ ಮಾಡಿದ್ರೆ ನೆಕ್ಸ್ಟ್ ಕ್ರಾಪ್ ಕೂಡ ಅದೇ ಭೂಮಿಯಲ್ಲಿ ಡೆವಲಪ್ಮೆಂಟ್ ಆಗಿ ನೆಕ್ಸ್ಟ್ ಕ್ರಾಪಲ್ಲಿ ಕೂಡ ಇವಾಗ ಏನು ಕೊಟ್ಟಿದ್ದೀರೋ ಅದು ನೆಕ್ಸ್ಟ್ ಕ್ರಾಪ್ಗೂ ನಿಮಗೆ ಡೆವಲಪ್ಮೆಂಟ್ ಇರ್ತದೆ. ನೀವು 100% ಕ್ರಾಪ್ ಯೂಸ್ ಮಾಡ್ಕೊಂಡು ಹೋಗ್ರೆ, ಒಂದೊಂದು ಸಾರಿ ಮಣ್ಣು ಪರೀಕ್ಷೆ ಮಾಡ್ಕೊಳ್ರೆ ನಿಮಗೆ ಅದರ ಫಾರ್ಮರ್ ಚಾಯ್ಸ್ ಪ್ರಾಡಕ್ಟ್ ರಿಸಲ್ಟು ಆ ಮಣ್ಣು ಪರೀಕ್ಷೆದಲ್ಲೇ ಗೊತ್ತಾಗ್ಬಿಡುತ್ತೆ. ಓಕೆ, ಥ್ಯಾಂಕ್ ಯು ಸರ್.